ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಬಸವಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಕ್ರವಾಗಿ ರೈತರ ಜೀವನಾಡಿಯಾಗಿರುವಂಥ ತುಂಗಭದ್ರದಲ್ಲಿ ಈಗ ರಾಜಕೀಯ ಆರಂಭವಾಗಿದೆ. ತುಂಗಭದ್ರಾ ಜಲಾಶಯದಿಂದ ಈ ಬಾರಿ ಎರಡನೇ ಬೆಳೆಗೆ ನೀರಿಲ್ಲ ಎಂದು ಇತ್ತೀಚೆಗೆ ನಡೆದಿರುವಂಥ ಬೆಂಗಳೂರಿನಲ್ಲಿ ನಡೆದಿರುವಂಥ ICC ಸಭೆಯಲ್ಲಿ ಒಂದು ನಿರ್ಧಾರ ಮಾಡಿದರೆ ಜಲಸಂಪನ್ಮೂಲ ಸಚಿವರು ಆಗಿರುವಂಥ ಉಪಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಬಾರಿ ಬೆಳೆಗೆ ನೀರಿಲ್ಲ, ಈಗಿರುವಂಥದ್ದು ಸರಿಸುಮಾರು 75 TMC ನೀರಿದೆ, ಅದನ್ನು ಬಳಕೆ ಮಾಡುವವರಿಗೆ ಮಾತ್ರ ಇದ್ದು ಅದರ ನಂತರದಲ್ಲಿ ಅದಕ್ಕೆ ನೀರನ್ನು ಕೊಡುವುದಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ಕಾರಣಕ್ಕಾಗಿ ಅದರಲ್ಲಿಯೂ ಕೊಪ್ಪಳ, ರಾಯಚೂರು, ವಿಜಯನಗರ ಮತ್ತು ಬಳ್ಳಾರಿ, ಕರ್ನಾಟಕದ 4 ಜಿಲ್ಲೆ ಮತ್ತು ಆಂಧ್ರ ಮತ್ತು ತೆಲಂಗಾಣದ ಜಿಲ್ಲೆಗಳಲ್ಲಿ ಈಗ ಎರಡನೇ ಬೆಳೆಗೆ ನೀರು ಇಲ್ಲ. ಸರಿಸುಮಾರು 12 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಹೊಂದಿರುವಂಥ ತುಂಗಭದ್ರಾ ಜಲಾಶಯದಲ್ಲಿ ಈ ಬಾರಿ ನೀರಿನ ಕೊರತೆ ಅತ್ಯಧಿಕ ಕಾಣ್ತಾ ಇದೆ. ಕ್ರಸ್ಟ್ ಗೇಟ್ಗಳು ಕಳೆದ 2024 ಆಗಸ್ಟ್ 10ರಂದು ಕ್ರಸ್ಟ್ ಗೇಟ್ 19 ಕಿತ್ತೋಯಿತು. ಅದರ ನಂತರದಲ್ಲಿ ಈಗಿರುವಂಥ ಮಾಹಿತಿಯ ಪ್ರಕಾರ 13 ಗೇಟುಗಳು ಈಗಾಗಲೇ ಜಾಮ್ ಆಗಿವೆ, ಅವುಗಳು ಬಳಕೆ ಆಗಿಲ್ಲ. ಅವುಗಳ ತಕ್ಷಣವೇ ರಿಪ್ಲೇಸ್ಮೆಂಟ್ ಮಾಡಲೇಬೇಕು ಅನ್ನುವಂಥ ಅನಿವಾರ್ಯತೆ ಇದೆ. ಈ ಕುರಿತು ಕೇಂದ್ರದ ಜಲಸಂಪನ್ಮೂಲ ಆಯೋಗದಿಂದ ಏನಿರುವಂಥ ಕೇಂದ್ರದ ಬೋರ್ಡ್ ಏನಿದೆ, ಜಲ ಮಂಡಳಿದೆ, ಅದು ಒಂದು ನಿರ್ಧಾರ ಮಾಡಿದೆ ಎರಡನೇ ಬೆಳೆಗೆ ನೀರು ಕೊಡೋದಿಲ್ಲ ಅನ್ನೋದು. ಅದ್ರ ಜೊತೆಗೆ ತುಂಗಭದ್ರಾ ಮಂಡಳಿಯು ಸಹ ಈಗ ಎರಡನೇ ಬೆಳೆಗೆ ನೀರಿಲ್ಲ ಅನ್ನೋಂತ ಇದೆ. ಜೊತೆಗೆ ಈಗ ತುಂಗಭದ್ರಾ ಜಲಾಶಯದಲ್ಲಿ ಈ ವರ್ಷ ಅತ್ಯಧಿಕ ನೀರು ಸರಿಸುಮಾರು 300 TMC ಅಷ್ಟು ನೀರು ನದಿಯ ಮೂಲಕ ಅದು ಸಮುದ್ರವನ್ನು ಸೇರಿದ್ರು ಅಥವಾ ಆಂಧ್ರ ಪ್ರದೇಶಕ್ಕೆ ಸೇರಿದ್ರು ಸಹ ಈಗ ಆ ನೀರನ್ನು ಬಳಕೆ ಮಾಡದೇ ಇರುವಂಥ ಸಂದರ್ಭದಲ್ಲಿ ಈಗ ರೈತರು ಏನು ಹೇಳುವುದೇನೆಂದರೆ, ಈಗಿರುವಂಥ ಸರಿಸುಮಾರು 70 TMC ಅಷ್ಟು ನೀರು ಇದೆ, ಇದನ್ನು 1-1.5 ತಿಂಗಳಲ್ಲಿ 2 ತಿಂಗಳ 3 ತಿಂಗಳಲ್ಲಿ ನಾವು ಮಾಡಿ ಮುಂದಿನ ದಿನದಲ್ಲಿ ಮಾಡಬಹುದು ಕ್ರಸ್ಟ್ ಗೇಟ್ ಅನ್ನೋದಂತಿದೆ. ಆದರೆ ಮುಖ್ಯವಾಗಿರುವಂಥ ಆದ್ಯತೆ ಈಗ ನಾವು ಜಲಾಶಯದ ಭದ್ರತೆ ಮತ್ತು ಅವುಗಳ ಮುಂದಿನ ಅವಧಿಗೆ ಬೇಕಾಗಿರುವಂಥ ನೀರಿನ ಬೇಕಾಗಿ ನಾವು ನೀರು ಕೊಡುವುದಿಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದ ಒಂದು ಸಂದೇಶವನ್ನು ರಾಜ್ಯದ ಜನತೆಗೆ ನೀರಾವರಿ ಸಚಿವರು ಮತ್ತು ಜಲಸಂಪನ್ಮೂಲ ಸಚಿವರಾಗಿರುವಂಥ DK ಶಿವಕುಮಾರ್ ಆಗಿರ್ಬೋದು ಮತ್ತು ತುಂಗಭದ್ರಾ ನೀರು ನಿರ್ವಹಣಾ ಸಮಿತಿ ಅಧ್ಯಕ್ಷರುವಂಥ ಶಿವರಾಜ್ ತಂಗಡಿಗೌಡರು ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಈಗ ಒಂದು ಪರ್ಯಾಯವಾಗಿ ಇದೆ. ಜೊತೆಗೆ ಇದನ್ನು ಹೋರಾಟ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ BJP ಈಗಾಗಲೇ ಒಂದು ಬಾರಿ ಕಾರಟಗಿಯಲ್ಲಿ ಒಂದು ಕಡೆ ಹೋರಾಟ ನಡೆದರೆ, ಇನ್ನೊಂದು BJP ಮುಖಂಡರು 4 ಜಿಲ್ಲೆಯ BJP ಮುಖಂಡರು ಸಭೆ ಸೇರಿ ಇದನ್ನು ಹೋರಾಟ ಮಾಡ್ತೀವಿ ಅಂತ ಮಾತನ್ನು ಹೇಳಿದರು. ಇದೇ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ 4 ಜಿಲ್ಲೆಯ BJP ಮುಖಂಡರು ಸಭೆ ಸೇರಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ ಒಂದು ವೇಳೆ ನೀರು ಕೊಡದೇ ಇದ್ದರೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡ್ರಿ. ಯಾಕಂದರೆ ರೈತರಿಗೆ ಒಂದು ಬೆಳೆ ಹಾಳಾದರೆ ರೈತ ಸಂಕಷ್ಟಕ್ಕೊಳಗಾಗ್ತಾನೆ. ಈ ಕಾರಣಕ್ಕಾಗಿ ನೀವು ಈ ಬಾರಿ ನೀರಿದ್ದರೂ ಸಹ ನೀರು ಬಳಕೆ ಇಲ್ಲದೇ ಇರೋಂಥ ಸ್ಥಿತಿ ಇದೆ. ಈ ಕಾರಣಕ್ಕಾಗಿ ನೀವು ಎರಡನೇ ಬೆಳೆಗೆ ನೀರು ಕೊಡಲೇಬೇಕು. ಜೊತೆಗೆ ನೀರು ಕೊಡದೇ ಇದ್ದರೆ 25,000 ರೂಪಾಯಿ ಪ್ರತಿ ಎಕರೆಗೆ ನೀರು ಕೊಡಿ ಬಿಡಿ ಅನ್ನುವಂಥ ಸಂದೇಶವನ್ನು ನೀಡ್ತಾರೆ. ಈ ಕುರಿತು ನಾವು ಇಷ್ಟರಲ್ಲೇ ಒಂದು ದೊಡ್ಡ 4 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಒಂದು ಹೋರಾಟವನ್ನು ರೂಪಿಸ್ತೀವಿ ಅನ್ನುವಂಥ ಮಾತಾರೆ. ನಾವು ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ. ಎಂಥ ಪರಿಸ್ಥಿತಿನಾಗಲಿ ಎರಡನೇ ಬೆಳೆಗೆ ನೀರು ಕೊಡಲೇಬೇಕು. ಅದರಲ್ಲಿ ರಾಜ್ಯಾಗಂತ ಪ್ರಶ್ನೆನೇ ಇಲ್ಲ. ನೀವು ಹೋರಾಟ ಮಾಡಿಲ್ಲನ? ನಮ್ಮ ನೀರು ನಮ್ಮ ಹಕ್ಕಂದೇಳಿ ಹೋರಾಟ ಮಾಡಿಲ್ಲನ? ಆ ಭಾಗದಲ್ಲಿ, ಕಾವೇರಿ ಭಾಗದಲ್ಲಿ ಮಾಡಿಲ್ಲನ? ಈ ಭಾಗಕ್ಕೆ ಯಾಕೆ ನಿರ್ಲಕ್ಷ್ಯ? ನಮ್ಮ ನೀರು ನಮ್ಮ ಹಕ್ಕಿದು, ನಾವು ಹೋರಾಟ ಮಾಡ್ತೀವಿ. ನಾಳೆ ಯಾವೊಬ್ಬ ರೈತ ಕೂಡ ನಾವೆಲ್ಲರೂ ಕೂಡ ಸೇರ್ಕೊಂಡು TB ಡ್ಯಾಮಿಗೆ ಮುತ್ತಿಗೆ ಹಾಕ್ತೀವಿ. ಅಕಸ್ಮಾತ್ವಾಗಿ ಇಲ್ಲ ಅಂದ್ರೆ ನಾವೆಲ್ಲರಿಗೂ TB ಡ್ಯಾಮ್ದಲ್ಲಿ ಜಿಗಿಬೇಕಾಗುತ್ತೆ, ಆತ್ಮಹತ್ಯೆಯನ್ನು ಮಾಡ್ಕೋಬೇಕಾಗುತ್ತೆ. ಅಷ್ಟು ಬೇಗನೆ ನಾನು ಬಿಟ್ಕೊಡಕ್ಕಾಗಲ್ಲ. ಅವತ್ತಿನ ಸಂದರ್ಭದಲ್ಲಿ ನೀವು ಬೇಕಾದ್ರಿಗಿನ ನೀವು ನಿಮ್ಮ ನೀರು ನಮ್ಮ ಹಕ್ಕು ಅನ್ನಂತ ಹೋರಾಟವನ್ನು ಮಾಡ್ತೀರಿ. ಇವತ್ತು ನಮ್ಮ ನೀರು ನಮ್ಮ ಹಕ್ಕಿದು, ನಾವು ಹೆಂಗೆ ಬಿಟ್ಕೊಡಕ್ಕಾಗುತ್ತೆ? ಅದಕ್ಕೋಸ್ಕರವಾಗಿ ಎಂಥ ಪರಿಸ್ಥಿತಿನೇ ಆಗಲಿ ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನವನ್ನು ತಗೊಂತಾರೆ ನಾವು ಕೂಡ ಕಾಯ್ತೀವಿ. ಯಾಕಂದರೆ ಕಬ್ಬು ಬೆಳೆಗಾರರು ಅವರು ಹೋರಾಟ ಮಾಡುವಂಥ ಟೈಮಲ್ಲಿ ಹೋಗಿ ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ಜಸ್ಟಿಸ್ ಅಂದರೆ ನ್ಯಾಯವನ್ನು ಕೊಡಿಸೋಂಥ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಕೂಡ ನಾವೆಲ್ಲ ಹಿರಿಯರೆಲ್ಲರೂ ಕೂಡ ಮಾತಾಡಿದ್ವಿ.
ಅಣ್ಣವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಭಾಗದಲ್ಲಿದ್ದಂಥ ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿ ಇದ್ದೀವಿ. ನಾವು ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾವೆಲ್ಲರೂ ಕೂಡ ಇದ್ದೀವಿ. ದಯವಿಟ್ಟು ತಾವು ಮುಂದಕ್ಕೆ ಬರಬೇಕು. ಯಾಕಂದರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಇವತ್ತು. ಟಿ.ಬಿ. ಡ್ಯಾಮ್ ಇದೆ, ನಮಗೆ ಇದೆ ಅನ್ನೋದು ಕೊಂದೇ ಬಿಟ್ಟರೆ ನಮ್ಮ ಯಾವುದೇ ರೀತಿಯಲ್ಲಿ ಕೂಡ ಪೂರ್ಣ ಪ್ರಮಾಣದಲ್ಲಿ ಅನುಕೂಲ ಆಗ್ತಾ ಇಲ್ಲ. ಪ್ರತಿಯೊಬ್ಬ ರೈತರು ಹೇಳ್ತಾರೆ BJP ಇದ್ದಂಥ ಟೈಮಲ್ಲಿ ಚಲೋ ಆಗುತ್ತೆ, ಮಳೆ ಆಗಿದೆ, ಇವತ್ತು ಬೆಳೆ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡೋಂಥ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನವನ್ನು ತಗೊಂತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರೋಂಥ ಕೆಲಸ ಮಾಡ್ತೀವಿ. ಅಲ್ರಿ ಸ್ವಾಮಿ, ನಿಮ್ಮದು ಸರ್ಕಾರ ಬಂದಂಥ ಟೈಮಲ್ಲಿ 2.5 ವರ್ಷಗಳಾಯ್ತು ರೀ ಉಪಮುಖ್ಯಮಂತ್ರಿಗಳೇ. ನೀವು ನಿಮ್ಗೆ ಸಂಬಂಧಪಟ್ಟಿರೋಂಥ ಮಂತ್ರಿಗಳಾಗಿ ನೀವು 2.5 ವರ್ಷಗಳ ಕಾಲ ಏನು ಆ ಕುರ್ಸಿಯನ್ನು ಕೆಡಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು. ಏನು ಮಾಡಿದ್ರಿ ಹೇಳ್ರಿ ಸಾಬ್ರ? ನಾನು ಮುಖ್ಯಮಂತ್ರಿ ಆಗಬೇಕನ್ನೋದು ಬಿಟ್ಟರೆ ಏನು ಕೂಡ ಮಾಡಿಲ್ಲ ರೀ. ರೈತರು ಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಅವರ ಸಹಾಯಕ್ಕೆ ಸರ್ಕಾರ ಬರಬೇಕಾಗಿರತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ. ಈ ರೀತಿ ಈ ಭಾಗದ ರೈತರನ್ನು ನೆಗ್ಲೆಕ್ಟ್ ಮಾಡುವಂಥದ್ದು ಆಗಬಾರ್ದು. ನೀರಾವರಿ ಸಚಿವರು ಈಗಾಗಲೇ ಹೇಳಿದರು, ಕಾವೇರಿ ಬೇಸಿನಲ್ಲಿ ಏನಾದರೂ ಇಂಥ ಒಂದು ಅನಾಹುತ ಆಗಿದ್ದರೆ ಇಷ್ಟೊತ್ತಿಗೆ ಅಲ್ಲೋಲ ಕಲ್ಲೋಲ ಆಗ್ತಿತ್ತು. ಆದರೆ ತುಂಗಭದ್ರಾ ಅಂದ ಕೂಡಲೇ ಅಥವಾ ಉತ್ತರ ಕರ್ನಾಟಕದ ನೀರಾವರಿ ಅಂದ ಕೂಡಲೇ ಬೇಜವಾಬ್ದಾರಿತನದಿಂದ ಹೇಳಿಕೆ ಕೊಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ವಾದ. ಹಾಗಾಗಿ ನಮ್ಮ ಅಭಿಪ್ರಾಯ, ನಮ್ಮ ಒತ್ತಾಯ ಇಷ್ಟೇ, ನೀರು ಕಡಿಮೆ ಆದರೆ ಭದ್ರಾಲಿಂದ ತಂದು ಕೊಡಲಿಕ್ಕೆ ಅವಕಾಶ ಇದ್ದಾವೆ. ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಾಗಿದೆ, JDS ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಾಗಿದೆ, BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಭದ್ರಾದಿಂದ ನೀರು ತಂದು ಬೇಸಿಗೆ ಬೆಳೆಗೆ ನೀರು ಕೊಟ್ಟಿರ್ತಕ್ಕಂಥದ್ದು ಆಗಿದೆ. ಯಾಕೆ ನಿಮ್ಮಿಂದ ಅದನ್ನು ಮಾಡಲಿಕ್ಕಾಗ್ತಾ ಇಲ್ಲ? ಸಾಧ್ಯತೆ ಇದೆ, ಇವತ್ತು ಮನಸ್ಸು ಮಾಡಿದರೆ ಸಾಧ್ಯತೆ ಇದೆ. ಆದರೆ ನೀವೆಲ್ಲರೂ ಕೂಡ ಮೊದಲೇ ಒಂದು ತೀರ್ಮಾನ ಮಾಡಿದ್ದೀರಿ ಅಂತ ನಮಗೆ ಅನಿಸ್ತಾ ಇದೆ. ನಿಮ್ಮ ಹೇಳಿಕೆಗಳನ್ನು ನೋಡಿದಾಗ ನೀವು ಈ ವರ್ಷ ಬೇಸಿಗೆ ರೈತರಿಗೆ ಬೆಳೆ ನೀರು ಕೊಡಲೇಬಾರ್ದು ಅನ್ನುವಂಥ ತೀರ್ಮಾನ ಮಾಡಿರೋದ್ರಿಂದ ನಿಮ್ಮ ಮನಸ್ಥಿತಿಯ ಕಾರಣದಿಂದ ಇವತ್ತು ನೀರನ್ನು ಪೋಲ್ ಮಾಡಿರ್ತಕ್ಕಂಥದ್ದು. ನೀರನ್ನು ನದಿಗೆ ಹರಿಬಿಟ್ಟಿದ್ದೀರಿ, ನಮ್ಮ ಕೆನಾಲಿಗೆ ಹರಿಬಿಟ್ಟಿದ್ದೀರಿ. ನೀರಿನ್ನೂ ಸಾಧ್ಯ ಇತ್ತು, 20-30 TMC ನೀರು ಉಳಿಸ್ಬೋದಾಗಿತ್ತು ಸರ್ಕಾರ ಮನಸ್ಸು ಮಾಡಿದರೆ, ಅಧಿಕಾರಿಗಳು ಮನಸ್ಸು ಮಾಡಿದರೆ. ನಮ್ಮ ಎಡದಂಡೆಗೆ 2 ತಿಂಗಳು ನಮಗೆ ನೀರೇ ಬೇಕಾಗಿದ್ದಿಲ್ಲ. ಎಡದಂಡೆ ನೀರು ನಿಲ್ಲಿಸ್ಬೋದಾಗಿತ್ತು ಅಥವಾ ಕಡಿಮೆ ಮಾಡ್ಬೋದಾಗಿತ್ತು, ಅಲ್ಲೊಂದು 10-20 TMC ನೀರು ಉಳಿಸ್ಬೋದಾಗಿತ್ತು. ಈ ವಿಚಾರ ಮೊನ್ನೆ ಬೋಸರಾಜ್ ಅವ್ರ ಹತ್ರ ಮಾತಾಡಿದ್ದೀವಿ ಮತ್ತು DK ಶಿವಕುಮಾರ್ ಅವ್ರ ಹತ್ರನೂ ಕೂಡ ಮಾತಾಡಿದ್ದೀವಿ. ಎಡದಂಡೆ ನಾಲೆಗೆ ಇವತ್ತೂ ಕೂಡ ನೀವು ನೀರು ಕಡಿಮೆ ಮಾಡಿದರೆ 5-6 TMC ಅಲ್ಲ 10 TMC ನೀರಲ್ಲಿ ಉಳಿಸ್ಬೋದು. ನೀರಿನ ಅವಶ್ಯಕತೆಯಲ್ಲಿ ಯಾರಿಗೂ ಕೂಡ ಇಲ್ಲ. ಭತ್ತ ಕೊಯ್ಲಾಗಿದೆ, ಜೋಳ ಇನ್ನೂ ನೀರಿಗೆ ಬಂದಿಲ್ಲ. ಹಾಗಾಗಿ ನೀರು ಮನಸ್ಸು ಮಾಡಬೇಕಾಗಿದೆ. ರೈತರಿಗೆ ನಾವು ಎರಡನೇ ಬೆಳೆಗೆ ನೀರು ಕೊಡಬೇಕು ಅನ್ನುವಂಥ ಸರ್ಕಾರ ಮನಸ್ಸು ಮಾಡಿದರೆ ನೀರು ಉಳಿಕೆ ಮಾಡ್ಬೋದಾಗಿತ್ತು. ನೀರು ಉಳಿಕೆ ಮಾಡಿ 2ನೇ ಬೆಳೆಗೆ ಕೊಡ್ಬೋದಾಗಿತ್ತು. ಸರ್ಕಾರದ ಒಂದು ಬೇಜವಾಬ್ದಾರಿ ಕಾರಣದಿಂದ ಇವತ್ತು 2ನೇ ಬೆಳೆ ಕಳ್ಕೊಳ್ಳುವಂಥ ಒಂದು ವಾತಾವರಣವನ್ನು ಈ ಸರ್ಕಾರ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ಭಾರತೀಯ ಜನತಾ ಪಕ್ಷದಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. 5ನೇ ತಾರೀಕಿನ ಮೀಟಿಂಗಿನ ನಂತರ ನಮ್ಮ ತೀರ್ಮಾನ ಯಾವ ರೀತಿ ಹೋರಾಟವನ್ನು ಮಾಡಬೇಕು. 15ನೇ ತಾರೀಕಿನ ಮೀಟಿಂಗಿನ ನಂತರ ನಮ್ಮ ಹೋರಾಟ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡು ಮತ್ತೊಮ್ಮೆ ನಾವು ಪ್ರಶ್ನೆ ಮುಂದೆ ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇದು ಒಂದು ಕಡೆ ರಾಜಕೀಯವಾಗಿದ್ದರೂ ಸಹ ರೈತರಿಗೂ ಸಹ ಒಂದು ಅನುಕೂಲ ಆಗಬೇಕಾಗಿರುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.